ಎಲ್ರಿಗೆ ನಮಸ್ಕಾರಗಳು. ಗೌತಮ್ ಬುದ್ಧ ವಿಶ್ವಗುರು ಬಸವಣ್ಣನವರನ್ನು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಹಾಗೂ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು, ಅನುಭವ ಮಂಟಪದ ಸಂಸ್ಥಾಪಕರಾದಂತಹ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ, ಇಂದಿನ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ. ಈ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಪರಂ ಪೂಜ್ಯ ಬಸವಲಿಂಗ ಪಟ್ಟದೇವರು ಉಪಸ್ಥಿತರಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೂ ಕೆಲವೊಂದು ಪೂಜ್ಯರು ಇದ್ದಾರೆ, ಅವರಿಗೂ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ಪೌರಾಣಿಕ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ಅವರೇ, ಶಾಸಕ ಮಿತ್ರ ಆದಂತ ಶ್ರೀ ಶರಣು ಸಲ್ಗರ್ ಅವರೇ, ಮಾನ್ಯ ಶ್ರೀ ಮಾರುತಿರಾವ್ ಮುಳೇಜಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರಾದಂತ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾರವರೇ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತ ಶ್ರೀ ಗಿರೀಶ್ ಬಡೋಲೆ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಪ್ರದೀಪ್ ಗುಂಟೆ ಅವರ, ಇತರ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಅಧಿಕಾರಿ ವೃಂದದವರ, ಸಂವಿಧಾನದ ಅಭಿಮಾನಿಗಳ, ಇಲ್ಲಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಂವಿಧಾನ ಪರ ಸಂಘಟನೆಗಳು, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲಾ ಸಮುದಾಯದ ಪ್ರಮುಖ ಮುಖಂಡರುಗಳು, ತಾವೆಲ್ಲ ಇಲ್ಲಿ ಏನು ಆಗಮಿಸಿದ್ದೀರಿ. ಆಗಮಿಸಿದಂತ ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ರೈತ ಪರ ಸಂಘಟನೆಗಳಿದಾವೆ, ನಿಮ್ಮೆಲ್ಲರಿಗೆ, ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ, ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂತವರು ನಮ್ಮ ವಿದ್ಯಾರ್ಥಿನಿ, ಮುಂದಿನ ಈ ದೇಶದ ಭವಿಷ್ಯದ ಪ್ರಜೆಗಳು. ಸಾವಿರಾರು ಜನ ಈ ಮಾನವ ಸರಪಳಿಯಲ್ಲಿ ಭಾಗವಹಿಸಲಿಕ್ಕೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗದಿಂದ ಆಗಮಿಸಿದ್ದಾರೆ. ಮಾಧ್ಯಮದ ಮಿತ್ರರಿದ್ದಾರೆ, ಅವರೆಲ್ಲರಿಗೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತು ನಾವೆಲ್ಲ ಏನು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಇವತ್ತು ಅದಕ್ಕೆ ಮುಖ್ಯ ಅದರ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಮ್ಮ ಸಂವಿಧಾನ, ಜಗತ್ತಿನಲ್ಲೇ ಲಿಖಿತವಾದಂತ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ಈ ಸಂವಿಧಾನದ ಸದಾಶಯಗಳೇನಿದಾವೆ, ಈ ಆಲೋಚನೆಗಳು, ಈ ವಿಚಾರಗಳು, ತತ್ವಗಳು ಮುಂದಿನ ಭವಿಷ್ಯದ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥದ್ದು. ಈ ದೇಶದಲ್ಲಿ, ಸಮಾಜದಲ್ಲಿ ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಇವತ್ತು ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಇನ್ನೂ ಗಟ್ಟಿಯಾದಂತಹ ಒಂದು ರಾಷ್ಟ್ರ, ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಅನ್ನುವಂತ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಈಗಾಗಲೇ ಹೊಸ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಪ್ರಜಾಪ್ರಭುತ್ವದ ದಿನಾಚರಣೆ ಸಂವಿಧಾನದ ಪೀಠಿಕೆ ಓದುವಂತದರ ಮುಖಾಂತರ ನಾವು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ವರ್ಷ ಸಂವಿಧಾನದ ಏನು ನಮ್ಮ ಪ್ರಜಾಪ್ರಭುತ್ವದ
ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಇವತ್ತು ಸಾಮಾಜಿಕ ನ್ಯಾಯದ ಹರಿಕಾರರಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರು, ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಆದಂತ ಮಾದೇವಪ್ಪನವರು, ನಾವೆಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಸೇರಿ ಚರ್ಚೆ ಮಾಡಿ ಈ ಒಂದು ಐತಿಹಾಸಿಕವಾದಂತ ಮಾನವ ಸರಪಳಿ ನಿರ್ಮಾಣ ಮಾಡುವಂತದರ ಮುಖಾಂತರ, ಅದರಲ್ಲಿ ಮಾನವ ಸರಪಳಿ ಅನುಭವ ಮಂಟಪದಿಂದ, ಯಾವ ಅನುಭವ ಮಂಟಪ ಇವತ್ತು 850 ವರ್ಷಗಳ ಹಿಂದೆನೆ ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳಬಹುದು. ಆ ಪ್ರಥಮ ಸಂಸತ್ತು, ಇದರಲ್ಲಿ ಯಾವ ಕಾಲದಲ್ಲಿ ಅಸ್ಪೃಶ್ಯತೆ ಇತ್ತು, ಯಾವ ಕಾಲದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅಂತ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ. ಇವತ್ತು ಈ ಅನುಭವ ಮಂಟಪದಲ್ಲಿ 770 ಶರಣರು, ವಿವಿಧ ಸಮುದಾಯದವರು ಇಲ್ಲಿಗೆ ಸೇರಿ ಅಂದಿನ ಒಂದು ದಿನಮಾನಗಳಲ್ಲಿರುವಂತಹ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುಪಡಿ ಮಾಡುವಂತದ್ದಕ್ಕೆ ಇವತ್ತು ಅವರ ಆಲೋಚನೆಯನ್ನು ಮಾಡಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟು ಇವತ್ತು ಸಮಾನತೆ, ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು, ಕಾಯಕ ದಾಸೋಹಕ್ಕೆ ಮಹತ್ವವನ್ನು ಕೊಟ್ಟು ಅಸ್ಪೃಶ್ಯತೆ ವಿರುದ್ಧ, ಕಂದಾಚಾರದ ವಿರುದ್ಧ, ಜಾತೀಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತೇನು ಅವರು ನಮಗೆ ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು. ಅವರೇನು ಆದರ್ಶಗಳು, ತತ್ವಗಳು ನಮಗೆ ಕೊಟ್ಟಿದ್ದಾರೆ, ಅವೇ ಆದರ್ಶ, ಅವೇ ತತ್ವ ಸಿದ್ಧಾಂತಗಳು ಇವತ್ತು 20ನೇ ಶತಮಾನದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಂಡು ಕಾನೂನು ರೂಪದಲ್ಲಿ ತಂದಂಥದ್ದು. ಹೀಗಾಗಿದು ಅನುಭವ ಮಂಟಪದಿಂದ ಇವತ್ತು ಚಾಮರಾಜನಗರದವರೆಗೆ 2,500 ಕಿಲೋಮೀಟರ್ ಇವತ್ತೇನು ನಮ್ಮ ಮಾನವ ಸರಪಳಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 45 ಕಿಲೋಮೀಟರ್, ಸುಮಾರು 35,000 ವಿದ್ಯಾರ್ಥಿನಿಯರು ಈ ಮಾನವ ಸರಪಳಿಯಲ್ಲಿ ಸಂಘ ಸಂಸ್ಥೆಯವರು ಇದ್ದಾರೆ. ಇವತ್ತು ಅನೇಕ ಜನ ಇದ್ದಾರೆ, ಅವರೆಲ್ಲ ಈ ಮಾನವ ಸರಪಳಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಜಿಲ್ಲೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಉಗಮ ಅಂತ ಹೇಳ್ಬೋದು, ಪ್ರಾರಂಭ ಅಂತ ಹೇಳ್ಬೋದು. ಇಡೀ ಯುಕೆದಲ್ಲಿ ಮೊದಲು ಅಂತ ಹೇಳ್ತಾರೆ, ಇಡೀ ಯುಕೆಗಿಂತಲೂ ಮುಂಚಿತವಾಗಿಯೇ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದು ನಮ್ಮ ಪವಿತ್ರವಾದಂತಹ ಪುಣ್ಯಭೂಮಿ ಬಸವ ಕಲ್ಯಾಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಇವತ್ತು ಲಿಂಗಕ್ಕೆ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಂಡವರು, ಇತರೆಲ್ಲರೂ ಸೇರಿ ಈ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಎಲ್ಲ ಇವತ್ತು ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೇನು ಸಮಾಜದಲ್ಲಿ, ರಾಜ್ಯದಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ಜಾತಿಗಳಲ್ಲಿ, ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇರ್ತಕ್ಕಂಥದ್ದು, ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಮತ್ತೆ ಸಮಾಜದಲ್ಲಿ ಒಡೆಯುವಂಥದ್ದು, ಕಲುಷಿತ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನೋಡ್ತಾ ಇದ್ದೇವೆ. ಸೇಡು, ಹಿಂಸೆ, ಅಸೂಯೆ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಬಡವರ ಮೇಲೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೆಲ್ಲವನ್ನು ಹೋಗಲಾಡಿಸುವಂಥದ್ದು. ಇವತ್ತು ಈ ಸ್ವಾತಂತ್ರ್ಯ ಬಂದ ಮೇಲೆ ಅನೇಕ ಅಭಿವೃದ್ಧಿ ಆಗಿದೆ, ಆದರೆ ಇನ್ನು ಈ ರಾಷ್ಟ್ರ ಇಡೀ ಜಗತ್ತಿಗೆ ಮಾದರಿಯಾದಂತಹ ಬಲಾಢ್ಯವಾದಂತಹ ಒಂದು ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಸಂವಿಧಾನದ ಸದಾಶಯಗಳು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಇವತ್ತೆಲ್ಲ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ವಿಶೇಷವಾಗಿ 17ನೇ ತಾರೀಕಿಗೆ ಏನ್ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆ ಮಾಡ್ತೀವಿ, ಆ ದಿವಸದಂದು ಕಲಬುರಗಿಯಲ್ಲಿ ಸಚಿವ ಸಂಪುಟದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಏನು ಹಿಂದೆ ನಮ್ಮ ಸರ್ಕಾರ ಸಂವಿಧಾನ ಅನುಚ್ಛೇದ 371ಕ್ಕೆ ಹಿಂದೆ ನಮ್ಮ ಹಿರಿಯರು ಏನು ಕನಸಿತ್ತು, ಅಂದಿನ UPA ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ಏನು ಅವತ್ತು ದಿವಂಗತ ಧರಮ್ ಸಿಂಗ್ ಜಿಯವರು, ನಮ್ಮ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರ ಸತತ ಪರಿಶ್ರಮ ಅಂತ ಹೇಳಬಹುದು, ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಅದನ್ನು ಅನುಷ್ಠಾನ ಮಾಡುವಂಥದ್ದು, ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥದ್ದು, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು
ಸರಿ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಏನೊಂದು ಕನಸಿದೆ, ಪರಿಕಲ್ಪನೆ ಇದೆ, ಅದನ್ನು ಸಾಕಾರಗೊಳಿಸುವಂತ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಈ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಎಲ್ಲಾ ಪಕ್ಷದ ಶಾಸಕರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಈ ಜಿಲ್ಲೆ ಒಂದು ಮುನ್ನಡೆಸುವಂತದ್ದು, ಅಭಿವೃದ್ಧಿ ಮಾಡುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಬರುವಂತ ದಿನಮಾನಗಳಲ್ಲಿ ಬರುವ 2025 ಡಿಸೆಂಬರ್ ಒಳಗಾಗಿ ಇವತ್ತು ಈ ಒಂದು ವಿಶಿಷ್ಟ ಐತಿಹಾಸಿಕವಾದಂತಹ ಅನುಭವ ಮಂಟಪದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದನ್ನು ಇಡೀ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮಾಡುವಂತ ಕೆಲಸ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನಾನು ಸಮಯ ತೆಗೆದುಕೊಳ್ಳೋದಿಲ್ಲ, ಸಮಯ ಆಗಿದೆ ಅಂತ ಅನಿಸ್ತದೆ. ಯಾಕೆಂದ್ರೆ ಇದು ಈಗ ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಬೇಕು, ನಾವೆಲ್ಲರೂ ಇವತ್ತು ಪ್ರಮಾಣ ಮಾಡಬೇಕು. ಈ ರಾಷ್ಟ್ರದ ಏಕತೆ, ಅಖಂಡತೆ, ಸಮಗ್ರತೆಗಾಗಿ ನಾವೆಲ್ಲ ನಮ್ಮ ಕಡೆಯಿಂದ, ನಮ್ಮ ಹಿರಿಯರು, ನಮ್ಮ ರಾಷ್ಟ್ರೀಯ ನಾಯಕರು ನಾವು ಈ ಸಸಿಗಳನ್ನು